ಹಾಯ್, ವೆಲ್ಕಮ್ ಬ್ಯಾಕ್ಸ್ ಟು ಮೈ ಚಾನೆಲ್. ನಾನು ವೀಣಾ ಕಿರಣ್, ನಮ್ಮೂರು ಪಾವಗಡ. ನೋಡಿ, ನಾನಿವತ್ತು ಯೂನಿಫಾರ್ಮ್ ಡ್ರೆಸ್ ಸ್ಟಿಚಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಇದು ಬರೀ ಯೂನಿಫಾರ್ಮ್ ಟಾಪ್ ಮಾತ್ರ. ನೋಡಿ, ಹಿಂದ್ಗಡೆ ನಾನು ಲೈನಿಂಗ್ ಹಾಕ್ಕೊಂಡು ಮೇಲ್ಗಡೆ ಫ್ರಂಟ್ ಹಾಕ್ಕೊಂಡಿದ್ದೀನಿ. ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ನೋಡಿ, ನೀಟಾಗಿ ರೌಂಡ್ ಶೇಪ್ ಹಾಕ್ಕೊಂಡೆಲ್ಲ ಫುಲ್ ಸ್ಟಿಚಿಂಗ್ ಮಾಡ್ಕೊಬೇಕು. ನೀಟಾಗಿ ಇದು ಫುಲ್ ರೌಂಡ್ ಬರೋ ಥರ ಶೇಪ್ ಹಾಕ್ಕೊಂಡು, ಇದು ಗೌರ್ಮೆಂಟ್ ಸ್ಕೂಲ್ ಯೂನಿಫಾರ್ಮ್ ಫ್ರೆಂಡ್ಸ್. ನೋಡಿ, ಕಚ್ಚೆ ಎಲ್ಲ ಈ ಥರ ನೀಟಾಗಿ ಕಟ್ ಮಾಡಿಕೊಂಡು ಈ ಥರ ಟರ್ನ್ ಮಾಡಿಕೊಂಡು ಎಡ್ಜಿಗೊಂದು ಸ್ಟಿಚ್ ಹಾಕ್ಕೊಳ್ಳಿ. ಎಡ್ಜಿಗೊಂದು ಫುಲ್ಲು ಶೇಪ್ ಬರೋ ಥರ ಸ್ಟಿಚ್ ಹಾಕ್ಕೊಳ್ಳಿ. ಇದು ಗೌರ್ಮೆಂಟ್ ಸ್ಕೂಲ್ ಯೂನಿಫಾರ್ಮ್ ಫ್ರೆಂಡ್ಸ್. ನಾನು ಬರೀ ಟಾಪ್ಸು ಸ್ಟಿಚಿಂಗ್ ವಿಡಿಯೋ ಮಾತ್ರ ಹಾಕಿದ್ದೀನಿ. ನೆಕ್ಸ್ಟು ಕಟಿಂಗ್ ವಿಡಿಯೋ ಹಾಕ್ತೀನಿ. ನೋಡಿ, ಅಲ್ಲಿ ಸ್ವಲ್ಪ ರಿಂಕಲ್ಸ್ ಬರೋ ಥರ ಇದೆ. ಹಿಂಗೆ ಸ್ವಲ್ಪ ನೀಟಾಗಿ ಹಿಂಗೆ ಎಳ್ಕೊಂಡು ಎಡ್ಜಿಗೆ ಸ್ಟಿಚಿಂಗ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟು ನಾನು ಹಿಂದ್ಗಡೆ ಉಕ್ಸ್ ಪಟ್ಟಿಗೋಸ್ಕರ 1.5 ಇಂಚು ಬಟ್ಟೆ ತೊಗೊಂಡಿದ್ದೀನಿ. 1.5 ಇಂಚು ಉದ್ದ, ಒಂದು 3 ಇಂಚು 4 ಇಂಚ್ ಆದರೆ ಸಾಕು. ಎಡ್ಜಿಗೆ ಆ ಥರ ಸ್ಟಿಚ್ ಹಾಕ್ಕೊಂಡು ಅದನ್ನು ಟರ್ನ್ ಮಾಡ್ಕೊಬೇಕು. ಟರ್ನ್ ಮಾಡಿಕೊಂಡು ನಾನು ನೋಡಿ, ಅದು ಹಿಂದ್ಗಡೆ ಒಂದು ಸೈಡಿಗೆ ಉಕ್ಸ್ ಹಾಕ್ಕೊಳ್ಳೋ ಥರ ಪಟ್ಟಿ ಕೊಡ್ತಾಯಿದ್ದೀನಿ. ಉಕ್ಸ್ ಹಾಕ್ಕೊಳ್ಳೋ ಥರ ನೀಟಾಗಿ ಪಟ್ಟಿ ಕೊಟ್ಟು ನೀಟಾಗಿ ಥ್ರೆಡ್ ಎಲ್ಲ ಟ್ರಿಮ್ ಮಾಡಿಕೊಂಡು ಫ್ರಂಟು ಬ್ಯಾಕ್ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಫ್ರಂಟು ಬ್ಯಾಕು ಈ ಎಡ್ಜಿಗೆ, ಶೋಲ್ಡ್ರ್ ಎಡ್ಜಿಗೆ ಯಾವ್ದು ಬರುತ್ತೋ ಬ್ಯಾಕಿಗೆ ಎಡ್ಜಿಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚಿಂಗ್ ನೀಟಾಗಿದ್ದರೆ ಒಳ್ಳೆಯದು. ತಿರ್ಗಾ ನೆಕ್ಸ್ಟ್ ಇವಾಗ ಸ್ಲೀವ್ ಅಟ್ಯಾಚಿಂಗ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಟಿಂಗ್ ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್. ಇದು ಸ್ಲೀವ್ ಅಟ್ಯಾಚಿಂಗ್ ಮಾಡ್ಕೊತಾ ಇದ್ದೀನಿ. ಸೆಂಟ್ರಿಗೆ ನ್ಯಾಚ್ ಇಟ್ಕೊಂಡು ಶೋಲ್ಡ್ರಿಂದ ಅರ್ಧ ಶೋಲ್ಡ್ರಿಗೆ ಈ ಕಡೆ, ಇನ್ನು ಅರ್ಧ ಶೋಲ್ಡ್ರು ಆ ಕಡೆ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ನಾನು ಡಬಲ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಕಡೆನೂ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಸ್ಲೀವ್ದು ಪ್ಯಾಂಟ್ ಪೀಸು ಪಟ್ಟಿ ಕೊಡಬೇಕು. ಉಲ್ಟಾ ಹಾಕ್ಕೊಂಡು ಫ್ಯಾಬ್ರಿಕ್ನ ಉಲ್ಟಾದಿಂದ ಅಟ್ಯಾಚ್ ಮಾಡ್ಕೋಬೇಕು. ಇವಾಗ ಸೀದಾ ಮಾಡಿಕೊಂಡು ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಅದು ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಂಡು ನೀಟಾಗಿ ಇನ್ಸೈಡ್ ಪೀಸ್ ಕಾಣದೇ ಇರೋ ಥರ ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಫುಲ್ ಉದ್ದಕ್ಕೆ ಎಡ್ಜಿಗೆ ನೀಟಾಗಿ ಎರಡು ಸೈಡನ್ನು ಸ್ಟಿಚ್ ಹಾಕ್ಕೊಂಡು, ಆಮೇಲೆ ನಮಗೆ 1 ಇಂಚ್ ಬೇಕಂದರೆ 1 ಇಂಚು, ಸೊ ದೊಡ್ಡದಾಗಿ ಬೇಕಂದರೆ 2 ಇಂಚ್ವರೆಗೂ ನಾವು ಇಟ್ಕೋಬೋದು. ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇದು ಪ್ಯಾಂಟ್ ಸ್ಟಿಚಿಂಗ್ ವಿಡಿಯೋ ನೆಕ್ಸ್ಟ್ ಹಾಕ್ತೀನಿ ಫ್ರೆಂಡ್ಸ್. ಪ್ಯಾಂಟ್ದು ಮತ್ತು ಕೋಟ್ದು. ಇದು ಗೌರ್ಮೆಂಟ್ ಸ್ಕೂಲ್ ಯೂನಿಫಾರ್ಮ್ ಫ್ರೆಂಡ್ಸ್. ಇದು ಎಕ್ಸ್ಟ್ರಾ ಕಚ್ಚಾ ಇರೋದೆಲ್ಲ ಟ್ರಿಮ್ ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ ಕೋಟು ಎಲ್ಲ ತೊಗೊಂಡ್ರೆ 400 ತೊಗೊತೀನಿ ಫ್ರೆಂಡ್ಸ್. ನಿಮ್ಮೂರಲ್ಲಿ ನೀವು ಎಷ್ಟು ತೊಗೊತೀರ ನನಗೆ ಕಮೆಂಟ್ಸ್ ಮಾಡಿ. ನಾನಿವಾಗ ಸೈಡು ನಾನು ಆಲ್ರೆಡಿ ಮಾರ್ಕಿಂಗ್ ಮಾಡಬೇಕಾದ್ರೇ ಅದು ಮಾರ್ಕಿಂಗ್ ಇರುತ್ತೆ. ನಾನು ಅದ್ರ ಮೇಲೆ ಸ್ಟಿಚ್ ಹಾಕ್ಕೊಂಬರ್ತಾಯಿದ್ದೀನಿ. ಸೈಡು ನ್ಯಾಚ್ ಹೊಡೆದಿರ್ತೀನಿ ಫ್ರೆಂಡ್ಸ್. ಅಲ್ಲಿಗೆ 1 ಇಂಚು ಮಾರ್ಕ್ ಇಟ್ಕೊಂಡು ಅಲ್ಲಿ ಕರೆಕ್ಟಾಗಿ ಸ್ಟಾಪ್ ಮಾಡಿ ರಫ್ ಮಾಡಿ, ಈ ಕಡೆನೂ ಅದೇ ಥರ ಇದು ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಸೈಡು ಇದು ಮಾಡ್ತಾಯಿದ್ದೀನಿ. 1/2 ಇಂಚು ಒಳಗಡೆ ಫೋಲ್ಡ್ ಮಾಡಿಕೊಂಡು ಇನ್ನು 1/2 ಇಂಚು ಸ್ಟಿಚಿಂಗ್ ಹಾಕ್ಕೊಳ್ಳಿ. ಸೈಡು ನಾನು ಸ್ಟಿಚಿಂಗ್ ನೀಟಾಗಿ ಬರ್ತಾಯಿದೆಯಲ್ವ ಅಂತ ನೋಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಸ್ಟಿಚಿಂಗ್ ಹಾಕ್ಕೊಂಡು ನಾನು ಬರೀ ಪ್ಯಾಂಟು ಡ್ರೆಸ್ ಆದರೆ ಫ್ರೆಂಡ್ಸ್ 300 ರೂಪಾಯಿ ತೊಗೊತೀನಿ. ಕೋಟ್ ಇದ್ದರೆ 400 ತೊಗೊತೀನಿ. ನಿಮ್ಮೂರಲ್ಲಿ ನೀವು ಎಷ್ಟು ತೊಗೊತೀರಾ ಅಂತ ನನಗೆ ಕಮೆಂಟ್ಸ್ ಮಾಡಿ. ಮತ್ತು ನೆಕ್ಸ್ಟು ಪ್ಯಾಂಟು ಮತ್ತು ಯೂನಿಫಾರ್ಮ್ ಕೋಟ್ ವಿಡಿಯೋನ, ಸ್ಟಿಚಿಂಗ್ ವಿಡಿಯೋನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಮಾರ್ಕಿಂಗ್ದು ಬೇಕು ಅಂದರೆ ಅದನ್ನು ಇದು ಮಾಡ್ತೀನಿ. ತುಂಬ ಈಸಿ ಇರುತ್ತೆ ಫ್ರೆಂಡ್ಸ್. ಇದು ಬ್ಲೌಸ್ಗಿಂತ ಡ್ರೆಸ್ಸು ತುಂಬ ಈಸಿ ಇರುತ್ತೆ ಸ್ಟಿಚಿಂಗ್ ಮಾಡೋದಕ್ಕೆ. ನೋಡಿ, ಈ ಕಡೆನೂ ಸೈಡು ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಅದೇ ಥರನೇ ಸೇಮ್ ಬಾಟಮ್ ಕೂಡ ನಮಗೆ ಸಣ್ಣದಾಗಿ ಬೇಕಂದರೆ ಸಣ್ಣದಾಗಾದರೂ ಫೋಲ್ಡ್ ಮಾಡ್ಕೊಬೋದು ಫ್ರೆಂಡ್ಸ್, ಇಲ್ಲಾಂದರೆ ದೊಡ್ಡದಾಗಾದರೂ ಫೋಲ್ಡ್ ಮಾಡ್ಕೊಬೋದು. ನಾನು ಇವತ್ತಿಗೆ ಸಣ್ಣದಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊತಾ ಇದ್ದೀನಿ ಬಾಟಮು. ತಿರ್ಗಿ ಇದೆಲ್ಲ ಬಾಟಮ್ ಸ್ಟಿಚಿಂಗ್ ಆದಮೇಲೆ ಎಡ್ಜ್ಗಳಲ್ಲಿ ನೀಟಾಗಿ ರಫಿಂಗ್ ಮಾಡಿ, ತಿರ್ಗಿ ನಾನು ಇವಾಗ ಎಡ್ಜಿಗೆ ಒಂದೊಂದು ಎಡ್ಜಿಗೆ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಸೈಡ್ಗೂ ಅಷ್ಟೇ ಮತ್ತು ಫ್ರಂಟು ಬ್ಯಾಕು ಎಲ್ಲ.
ಎಡ್ಜಿಗೆ ಸ್ಟಿಚ್ ಹಾಕ್ಕೊಂಡ್ಮೇಲೆ ನಾನು ಸೈಡಲ್ಲಿ ಒಂದೊಂದೇ ಸ್ಟಿಚ್ ಹಾಕಿದ್ದೆ. ಇವಾಗ ಪಕ್ಕದಲ್ಲಿ ಇನ್ನೂ ಒಂದೊಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಈ ಕಡೆನೂ ಒಂದೊಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ತಿರ್ಗಿ ಆ ಕಡೆನೂ ಒಟ್ಟು 3 ಸ್ಟಿಚ್ ಹಾಕಿದ್ದೀನಿ. ಬೇಕಂದರೆ ಬಿಚ್ಕೋಬೋದು, ಇಲ್ಲಾಂದರೆ ಎಕ್ಸ್ಟ್ರಾ ಇರುತ್ತೆ ಬಟ್ಟೆ ಫ್ರೆಂಡ್ಸ್ ಸೈಡಲ್ಲಿ. ಇವಾಗ ನೆಕ್ಸ್ಟ್ ನೋಡಿ ಕಾಲರು. ನಮಗೆ ಕಾಲರು ಯಾವ ರೀತಿ ಮೆಜರ್ಮೆಂಟ್ ತೊಗೋಬೇಕು ಅಂತ ಹೇಳ್ತಿದ್ದೀನಿ. ನಮಗೆ ಎಲ್ಲಿಂದ ಬೇಕು ಫಸ್ಟು ಕಾಲರು ಅಂತ ಅಲ್ಲಿಗೊಂದು ಮಾರ್ಕ್ ಮಾಡ್ಕೋಬೇಕು. ಫಸ್ಟ್ ಅಲ್ಲಿಗೆ ನಮಗೆ ಇಲ್ಲಿಂದ ಬೇಕಂದರೆ ಅಲ್ಲಿಗೆ ಇನ್ನೂ ಕೆಳಗಡೆ ಬೇಕಂದ್ರೂ ಬೇಕಾದರೆ ಮಾಡ್ಕೋಬೋದು. ಫಸ್ಟು ಮಾರ್ಕ್ ಮಾಡಿಕೊಂಡು ನಾನು ಮಿಷನ್ಗೆ ಒಂದು ಸ್ಕೇಲ್ ಥರ ಕೊಟ್ಟಿದ್ದಾರೆ, ಮೆಜರ್ಮೆಂಟ್ ಸ್ಕೇಲು. ನಾನು ಇವಾಗ ಅಲ್ಲಿ ಅಳತೆ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟಿದೆ ಅಂತ. ಕರೆಕ್ಟಾಗಿ 6.25 ಇದೆ ಫ್ರೆಂಡ್ಸ್. ನಾನು ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನಿಮಗೆ. 6.25 ಇದೆ. ನಮಗಿನ್ನ ಚಿಕ್ಕದು ಬೇಕಂದ್ರೂ ಮಾಡ್ಕೋಬೋದು. ನಮ್ಗೆ ಫಸ್ಟ್ ಎಲ್ಲಿಗೆ ಬೇಕು ಅಂತ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮೆಜರ್ಮೆಂಟ್ ತೊಗೊಬೋದು. ಇದು ಫ್ಯೂಸಿಂಗ್ ಪೇಪರ್ ಫ್ರೆಂಡ್ಸ್. ಇದು ನಾನು ಇವಾಗ ಡಬಲ್ ಸೈಡಲ್ಲಿ ತೊಗೊತಾ ಇದ್ದೀನಿ. ಡಬಲ್ ಸೈಡಲ್ಲಿ ನಾನು ಬಟ್ಟೆ ಡಬಲ್ ಸೈಡ್ ಇಟ್ಕೊಂಡಲ್ಲ, ಅದೇ ಥರನೇ. ಈಗ ಒಂದು ಪೆನ್ ತೊಗೊಂಡು ಮೆಜರ್ಮೆಂಟು 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚಾದರೂ ಇಟ್ಕೋಬೋದು, 2 ಇಂಚಾದರೂ ಇಟ್ಕೋಬೋದು. ಒಬ್ಬೊಬ್ಬರು 2 ಇಂಚು, 1.5 ಆ ಥರ ಇಟ್ಕೊತಾರೆ. ನನಗೆ 1 ಇಂಚಾದ್ರೇ ಸಿಂಪಲಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ 1 ಇಂಚು ಕರೆಕ್ಟಾಗಿ ಉದ್ದಕ್ಕೆ ಮಾರ್ಕ್ ಮಾಡಿ. ಇವಾಗ ನೋಡಿ ನಾನು ಕರೆಕ್ಟಾಗಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಕರೆಕ್ಟಾಗಿ 6.25 ತೊಗೊಂಡಿದ್ದೀನಿ ನಾನು. ಈಗ ಈ ಮಾರ್ಕಿಂದ ಆ ಮಾರ್ಕ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಎಡ್ಜಿಗೆ ಬರೀ ನೆಕ್ ಬ್ಯಾಂಡು ಕಾಲರ್ ಮಾಮೂಲಿ ಕಲರ್ಗೆ ನೆಕ್ ಬ್ಯಾಂಡ್ ಇರುತ್ತಲ್ಲ ಫ್ರೆಂಡ್ಸ್, ಆ ಥರ ನಾನು ಒಂದು ಶೇಪ್ ಕೊಡ್ತಾಯಿದ್ದೀನಿ ನೋಡಿ. ಇವಾಗ ನೀಟಾಗಿ ಅದನ್ನು ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಕಟ್ಟಿಂಗ್ ಮಾಡಿಕೊಂಡು ಇದನ್ನು ಪ್ಯಾಂಟ್ ಪೀಸಲ್ಲಿ ಕೊಡಬೇಕು ಫ್ರೆಂಡ್ಸ್. ಇದು ನೆಕ್ ಬ್ಯಾಂಡು ಮತ್ತು ತೋಳು ಪಟ್ಟಿ ಇವೆರಡು ಪ್ಯಾಂಟ್ ಪೀಸಲ್ಲಿ ಇರಬೇಕು, ಆಪೋಸಿಟು ಕಾಂಟ್ರಾಸ್ಟ್ ಕಲರಲ್ಲಿ. ಈಗ ನೋಡಿ ನಾನು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿಕೊಂಡು ಎಡ್ಜಿಗೆ ಇಟ್ಕೊಂಡು ಹಿಂಗೆ ಫೋಲ್ಡ್ ಮಾಡಿ ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಇದು ಫ್ಯೂಸಿಂಗ್ ಪೀಸು. ನೀವು ಐರನ್ ಆದರೂ ಮಾಡ್ಕೋಬೋದು, ಐರನ್ ಇಲ್ಲ ನಮ್ಮ ಹತ್ರ ಅಂದವರು ಈ ಥರ ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಂಡು ನೋಡಿ ಇನ್ಸೈಡ್ ಇನ್ನೊಂದು ಪೀಸ್ ಹಾಕ್ಕೊತಾ ಇದ್ದೀನಿ. ನೋಡಿ ಇವಾಗ ಹತ್ತಿರದಿಂದ ತೋರಿಸೋದು ನೋಡಿ. ಫ್ಯೂಸಿಂಗ್ ಮೇಲೆ ಹತ್ತಿರದಿಂದ ಹಾಕ್ಕೋಬೇಕು. ಹಿಂಗೆ ಫ್ಯೂಸಿಂಗ್ ಮೇಲೆ ಬರೋ ಥರ ಹಾಕ್ಕೋಬೇಕು. ಆವಾಗ ಐರನ್ ಅವಶ್ಯಕತೆ ನಮ್ಗೆ ಇರೋದಿಲ್ಲ. ಅಂದರೆ ಐರನ್ ಬೇಕು. ಈಗ ಐರನ್ ಇಲ್ಲ ನಮ್ಗೆ, ನಮ್ಮ ಹತ್ರ ಇಲ್ಲ ಅಂತ ಅಂದವರು ಈ ಥರ ಎಡ್ಜಿಗೆ ಹಾಕ್ಕೊಬಂದರೆ ಫ್ಯೂಸಿಂಗ್ ಮೇಲೆ ಸ್ಟಿಚ್ ಬರೋ ಥರ ಹಾಕ್ಕೋಬೇಕು ಫ್ರೆಂಡ್ಸ್. ಇದು ನೋಡಿ ನೀಟಾಗಿ ರೌಂಡ್ ಶೇಪ್ ಯಾವ ರೀತಿ ಇದೆಯೋ ಆ ಥರನೇ ತಿರುಗಿಸ್ಕೊಂಡು ಎಡ್ಜಲ್ಲಿ ರಫ್ ಮಾಡಿ ಈಗ ಅದನ್ನು ಟರ್ನ್ ಮಾಡಬೇಕು ಫ್ರೆಂಡ್ಸ್. ಕಚ್ಚೆ ಎಲ್ಲ ಕಟ್ ಮಾಡಿಕೊಂಡು ನಾನು ಇವಾಗ ನೀಟಾಗಿ ಟರ್ನ್ ಮಾಡ್ಕೊಂಡಿದ್ದೀನಿ. ಟರ್ನ್ ಮಾಡಿಕೊಂಡು ಸೆಂಟ್ರಿಗೊಂದು ನ್ಯಾಚ್ ಹಾಕ್ಕೋಬೇಕು. ಕಾಲರ್ ಡಬಲ್ ಫೋಲ್ಡ್ ಮಾಡಿ ಮತ್ತು ಬಾಡಿ ಪೀಸ್ಗೂ ಒಂದು ನ್ಯಾಚ್ ಇಟ್ಕೋಬೇಕು. ನಾವಿವಾಗ ಉಲ್ಟಾದಿಂದ ಅಟ್ಯಾಚ್ ಮಾಡಬೇಕು. ಉಲ್ಟಾದಿಂದ ಒಂದು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಸೀದಾದಿಂದ, ಅದನ್ನ ಇವಾಗ ಉಲ್ಟಾಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಅಲ್ಲಿಂದ ಅಟ್ಯಾಚ್ ಮಾಡಬೇಕು. ಉಲ್ಟಾದಿಂದ ಅಟ್ಯಾಚ್ ಮಾಡಿಕೊಂಡು ನಾವು ಸೆಂಟ್ರ್ ನ್ಯಾಚ್ ಹೊಡೆದಿರ್ತೀವಲ್ಲ ಅದಕ್ಕೂ ನೀಟಾಗಿ ಜಾಯಿಂಟ್ ಮಾಡ್ಕೊತಾ ಹೋದರೆ ಫುಲ್ಲು ಅಟ್ಯಾಚಿಂಗ್ ಆಗುತ್ತೆ. ಉಲ್ಟಾದಿಂದ ಬಾಡಿ ಪೀಸ್ ಉಲ್ಟಾ ಇರಬೇಕು. ಕಾಲರು ನಾವು ಕಚ್ಚಾ ಇದು ಮಾಡಿರ್ತೀವಲ್ಲ ಅದು ಅಟ್ಯಾಚ್ ಮಾಡಿ ತಿರುಗಿಕೊಂಡು ಹಿಂಗೆ ಫಿನಿಶಿಂಗ್ ಮಾಡಬೇಕು. ಕಚ್ಚಾ ನೀಟಾಗಿ ಒಳಗಡೆ ಹೋಗೋ ಥರ ನೋಡಿ ಫ್ರೆಂಡ್ಸ್. ನೀಟಾಗಿ ಹಿಂಗೆಲ್ಲ ಕಚ್ಚಾ ತೊಳ್ಕೊಂಡು ಹಿಂಗೆ ಫಿನಿಶಿಂಗ್ ಮಾಡಬೇಕು. ಫುಲ್ಲೆಲ್ಲ ಫಿನಿಶಿಂಗ್ ಆದಮೇಲೆ ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೀಟಾಗಿ ಬರುತ್ತೆ. ಎಡ್ಜಿಗೆ ಒಂದು ಫುಲ್ ನೀಟಾಗಿ ಸ್ಟಿಚಿಂಗ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಫುಲ್ ಎಡ್ಜಿಗೆ ನೀಟಾಗಿ ಫಿನಿಶಿಂಗ್ ಮಾಡ್ಕೊಳ್ಳಿ. ಅಷ್ಟೇ ಫ್ರೆಂಡ್ಸ್, ಆಗೋಯ್ತು. ನೀಟಾಗಿ ರೌಂಡ್ ತಿರುಗಿಸ್ಕೊಂಡು ನೀಟಾಗಿ ಥ್ರೆಡ್ ಎಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಂಡ್ರಿ ನೋಡಿ. ಅಲ್ಲೊಂದು ಹುಕ್ಸ್ ಹಾಕಿ ರೆಡಿ ಆಗೋಯ್ತು ಫ್ರೆಂಡ್ಸ್. ಅಷ್ಟೇ. ನಮ್ಗೆ ಬರೋದೇ ಇಲ್ಲ ಅಂತ ಅಂದವ್ರು ಕೂಡ ನೀಟಾಗಿ ಹೊಲಿಬೋದು. ಹೊಸ್ದಾಗಿ ಹೊಲಿಯೋರು ಕೂಡ ನೀಟಾಗಿರುತ್ತೆ.